ಲಗ್ನ ಪತ್ರಿಕೆ ಕೊಡುವ ನೆಪದಲ್ಲಿ ಅಪರಿಚಿತರ ಮನೆಗೆ ಬಂದು ದಂಪತಿ ಕಳ್ಳತನ ಮಾಡಿದ್ದಾರೆ. ಹಾನಗಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಅಪರಿಚಿತರು ನಾಗವೇಣಿ ಅನ್ನೋರ ಮನೆಗೆ ವಿವಾಹದ ಆಮಂತ್ರಣ ಪತ್ರ ಕೊಡೋದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಬೇರೆ ಯಾರೂ ಇಲ್ಲದನ್ನ ಗಮನಿಸಿ ಕುಡಿಯೋದಕ್ಕೆ ನೀರು ಕೇಳಿದ್ದಾರೆ. ಈ ವೇಳೆ ಮನೆ ಮಾಲಕಿ ನಾಗವೇಣಿ ಅವರ ಕಾಲು ಕೈ ಕಟ್ಟಿ ಹಾಕಿ ಬೀರು ಲಾಕರ್ನ ಕೀಯನ್ನು ಪಡ್ಕೊಂಡು 200 ಗ್ರಾಂ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಅತ್ತಿಬೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಜಾಗದ ಸರ್ವೆ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಮೈ ಮೇಲೆ ದೆವ್ವ ಬಂದಂತೆ ವರ್ತಿಸಿದ್ದಾನೆ. ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿಯಲ್ಲಿ ಈ ಘಟನೆ ಆಗಿದೆ. ಸೋದರರಾದ ಸುರೇಶ್ ಮತ್ತು ಉಮೇಶ್ ನಡುವೆ ಜಾಗಕ್ಕಾಗಿ ವ್ಯಾಜ್ಯ ಆಯಿತು. 3 ಎಕರೆ ಜಾಗಕ್ಕಾಗಿ ಅಣ್ಣ ತಮ್ಮಂದಿರ ನಡುವೆ ಕಾದಾಟ ನಡೀತಲೇ ಇತ್ತು. ವಿವಾದ ಕೋರ್ಟ್ ಮೆಟ್ಟಿಲೇರಿದಾಗ ಕೋರ್ಟ್ ಸರ್ವೆಗೆ ಆದೇಶವನ್ನು ನೀಡಿತ್ತು. ಇದರಂತೆ ಇವತ್ತು ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಅಣ್ಣ ಸುರೇಶ್ ಕೈಯಲ್ಲಿ ಬೆಂಕಿ ಹಿಡಿದು ಮೈ ಮೇಲೆ ದೆವ್ವ ಬಂದಂತೆ ವರ್ತಿಸಿದ್ದಾನೆ. ಅಲ್ಲದೆ ಈ ವೇಳೆ ಸರ್ವೆ ಅಧಿಕಾರಿಗಳು ಹಾಗೂ ತಮ್ಮ ಹೆಂಡತಿಯ ಮೇಲೂ ಕೂಡ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಕಾರೊಂದು ಪಾದಚಾರಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಪರಿಣಾಮ ಪಾದಚಾರಿ ಸೇರಿದಂತೆ ಕಾರ್ನಲ್ಲಿದ್ದಂತಹ 4ವರಿಗೆ ಗಾಯಗಳಾಗಿದೆ. ಉಡುಪಿಯ ಪೆರಾಳ್ಪಾದೆ ಎನ್ನುವಲ್ಲಿ ಘಟನೆ ನಡೆದಿದೆ. ಕಾರ್ನಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆಯ 4 ವಿದ್ಯಾರ್ಥಿಗಳು ಮಂಗಳೂರಿನತ್ತ ಪ್ರಯಾಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರು ಚಾಲಕನ ಅಜಾಗರೂಕತೆಯಿಂದ ಅವಘಡ ಸಂಭವಿಸಿದೆ. ಗಾಯಾಳುಗಳನ್ನ ಮಂಗಳೂರು ಹಾಗೂ ಕಾರ್ಕಳ ರೋಟರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಜಮೀನಿನಲ್ಲಿದ್ದ ಪಂಪ್ಸೆಟ್ ಉಪಕರಣ ಕದ್ದ ಕಳ್ಳರು ಪರಾರಿಯಾಗಿದ್ದಾರೆ. ಎಚ್.ಡಿ.ಕೋಟೆ ತಾಲೂಕು ಮೊತ್ತ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಲೋಕೇಶ್ ಅನ್ನೋರಿಗೆ ಸೇರಿದಂತಹ ಜಮೀನಿನಲ್ಲಿ ಸ್ಟಾರ್ಟರ್, ವಿದ್ಯುತ್ ಫೀಸ್ ಜೆಟ್ ಕಳ್ಳತನ ಆಗಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸಿ ಉಪಕರಣಗಳನ್ನು ಅಳವಡಿಸಲಾಗಿತ್ತು. ಇದೀಗ ಅವುಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಈ ಸಂಬಂಧ ಅಂತರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಶಾಲಾ ಬಸ್ಗೆ ಅಪ್ರೂವಲ್ ಮಾಡೋದಕ್ಕೆ 1,000 ಲಂಚವನ್ನು ಪಡೆದಂತಹ ರಾಮನಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕೃಷ್ಣಗೌಡರನ್ನ ವರ್ಗಾವಣೆ ಮಾಡಲಾಗಿದೆ. ರಾಮನಗರದಿಂದ ಮಂಡ್ಯ ಆರ್ಟಿಒಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕೃಷ್ಣೇಗೌಡ ಲಂಚ ಸ್ವೀಕಾರದ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಸಾರಿಗೆ ಇಲಾಖೆಯಿಂದ ಜಂಟಿ ಆಯುಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ. ರಾಮನಗರಕ್ಕೆ ನೂತನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ವಿವೇಕಾನಂದ ಅವರನ್ನ ನೇಮಕ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.